ಸ್ನೇಹಿತರೆ ನಮಸ್ಕಾರ. ಎಲ್ರಿಗೂ ಸ್ವಾಗತ ಇನ್ಸ್ಪೈರ್ ಐ ಟು ಸಿ ಚಾನಲ್ಗೆ. ಸೊ ನೀವಾಗಲೇ ನೋಡ್ಬೋದು ತಮ್ಮನೇಲಲ್ಲಿ ಇವತ್ತು ಏನಪ್ಪ ವಿಷಯ ಅಂತ. ಸ್ಟಾಕ್ ಮಾರ್ಕೆಟ್ ಬಗ್ಗೆ ಸ್ವಲ್ಪ ಐಡಿಯಾ ಏನು ಹೇಗೆ ಅಂತ ನಾವು ನೋಡ್ತಿದ್ದೀವಿ. ತುಂಬ ಜನ ದುಡ್ಡು ಮಾಡಬೇಕು ಅನ್ನೋ ಒಂದು ಕಾನ್ಫಿಡೆಂಟಲ್ಲಿ ಸ್ಟಾಕ್ ಮಾರ್ಕೆಟಿಗೆ ಹೋಗ್ತಿದ್ದೀವಿ. ಸೊ ಸ್ಟಾಕ್ ಮಾರ್ಕೆಟು ಯಾವ ರೀತಿ ವರ್ಕ್ ಆಗುತ್ತೆ, ನೀವು ಯಾವ ಥರ ಇನ್ವೆಸ್ಟ್ ಮಾಡಬೇಕು, ಮತ್ತು ಇದರಲ್ಲಿ ಮುಖ್ಯವಾಗಿ ಹೇಗೆ ಗ್ಯಾಮ್ಲಿಂಗ್ ನಡೆಯುತ್ತೆ, ಈ ರೀತಿ ಸಿಸ್ಟಮ್ಯಾಟಿಕ್ಕಾಗಿ ಯಾವ ರೀತಿ ಇನ್ವೆಸ್ಟ್ ಮಾಡಬೇಕು, ಸೊ ಬೇಸಿಕ್ ಥಿಂಗ್ಸು, ಸುಮ್ಮನೆ ನಾವು ಯಾವ ರೀತಿ ಮಾಡಬೇಕು, ಈ ಥರ ಸ್ವಲ್ಪ ವಿಷಯಗಳ ಬಗ್ಗೆ ಮಾತಾಡೋಣ. ಸೊ ಅದಕ್ಕಿಂತ ಮುಂಚೆ ಯಾರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ ಸ್ನೇಹಿತರೆ. ಸ್ಟಾಕ್ ಮಾರ್ಕೆಟ್ ಅಂದ್ರೇ ಅದು ಒಂಥರ ಓಷನ್ ಮೀನ್ಸ್ ಸಮುದ್ರ. ಅದು ಸಮುದ್ರ ಇದ್ದಂಗೆ. ಬೇಸಿಕಲಿ ನಾನು ದೊಡ್ಡ ಟ್ರೇಡರ್ ಅಲ್ಲ ಅಥವಾ ಇನ್ವೆಸ್ಟರ್ ಅಲ್ಲ, ಬಟ್ ಸ್ಟಿಲ್ ಸ್ವಲ್ಪ ವಿಷಯಗಳು ನಿಮಗೆ ತಿಳಿಸ್ಬೇಕು ಅಂತ ಈ ಒಂದು ವಿಡಿಯೋ ಮಾಡ್ತಿದ್ದೀನಿ. ನಾನು ಆಗಲೇ ಹೇಳಿದಾಗೆ ಸ್ಟಾಕ್ ಮಾರ್ಕೆಟ್ ಅನ್ನೋದೊಂದು ಸಮುದ್ರ. ಆ ಸಮುದ್ರದಲ್ಲಿ ಒಂದು ಸಣ್ಣ ಚಿಕ್ಕ ಮೀನು ನಾವು. ಅಲ್ಲಿ ತುಂಬ ನಡೀತಿರುತ್ತೆ ಬ್ಯಾಕ್ಗ್ರೌಂಡಲ್ಲಿ, ದೊಡ್ಡ ದೊಡ್ಡ ತಿಮಿಂಗ್ಲುಗಳಿರುತ್ತೆ ಅಂತ ಹೇಳ್ಬೋದು. ಸೊ ಹಾಗಿದ್ದಾಗ ನಾವು ಹುಷಾರಾಗಿ ಯಾವ ರೀತಿ ಹ್ಯಾಂಡ್ಲ್ ಮಾಡಬೇಕು ಸ್ಟಾಕ್ ಮಾರ್ಕೆಟಲ್ಲಿ ಅಂತ, ಮತ್ತು ಎಲ್ಲಿ ಇನ್ವೆಸ್ಟ್ ಮಾಡಬೇಕು, ಇನ್ವೆಸ್ಟ್ ಮಾಡೋದಕ್ಕೆ ರೈಟ್ ಟೈಮು ರಾಂಗ್ ಟೈಮು ಅಂತ ಇರುತ್ತೆ. ಓಕೆ, ಅದು ಯಾವಾಗ ಗೊತ್ತಾಗುತ್ತೆ, ಏನು ಮಾಡಬೇಕು ಅಂತ ನಾವು ನೋಡ್ತಾ ಹೋದರೆ ಸ್ನೇಹಿತರೆ, ಫಸ್ಟು ನಾವು ಯೋಚನೆ ಮಾಡಬೇಕಾಗಿರೋದು ರೈಟ್ ಟೈಮ್, ಯಾವಾಗ ಇನ್ವೆಸ್ಟ್ ಮಾಡಬೇಕು. ನೆಕ್ಸ್ಟು ಯಾವ ಒಂದು ಪ್ರೊಫೈಲಲ್ಲಿ ಇನ್ವೆಸ್ಟ್ ಮಾಡಬೇಕು, ಇದು ಈಕ್ವಿಟಿನ ಅಥವಾ F&Oನ. ಅಂದರೆ ಈಕ್ವಿಟಿ ಅಂದರೆ ಸ್ಟಾಕ್ಗಳು, F&O ಫ್ಯೂಚರ್ ಆ್ಯಂಡ್ ಆಪ್ಷನ್ಸ್ ಅಂತ ಏನು ಹೇಳ್ತೀವಿ ಅಲ್ಲಿ. ಸೊ ಅದಲ್ಲದೆ SIP ಸಿಸ್ಟಮ್ಯಾಟಿಕ್ ಇನ್ವೆಸ್ಟ್ಮೆಂಟ್ ಪ್ಲ್ಯಾನ್ ಅಂತ ಏನು ಹೇಳ್ತೀವಿ ಅಲ್ಲಿ, ಮ್ಯೂಚುವಲ್ ಫಂಡ್ಸ್ ಅಂತ ಏನು ಹೇಳ್ತೀವಲ್ಲ ಅಲ್ಲಿ, ಹಾಗೆಯೇ ಅನೇಕವಾದಂಥ ಫಂಡ್ಗಳಿರುತ್ತೆ ಅಲ್ಲೂ ಸಹ ಇನ್ವೆಸ್ಟ್ ಮಾಡ್ಬೋದು. ಸೊ ನಾವೇನು ಅನ್ಕೋತೀವಿ, ಈಗ ಸ್ಟಾಕ್ ಮಾರ್ಕೆಟ್ ಅಂದರೆ ನಾನು ಇವತ್ತು ದುಡ್ಡು ಹಾಕ್ಬಿಡೋದು, ನಾಳೆ ದುಡ್ಡು ತೆಗೆದುಬಿಡೋದು. ಓಕೆ, ನಾನು ಹಾಕ್ಬಿಡ್ತೀನಿ ತಗೊಬಿಡ್ತೀನಿ ಅನ್ನೋ ಒಂದು ಕಾನ್ಸೆಪ್ಟು ಮೈಂಡು ಇವನ್ ನಂದು ಇರುತ್ತೆ. ಓಕೆ, ದುಡ್ಡು ಬರುತ್ತೆ ಅನ್ನೋ ಒಂದಿದು ಅಲ್ವಾ. ಸೊ ಬಸ್ಟ್ ಅಷ್ಟು ನಾವು ಬ್ಲೈಂಡಾಗಿ ಥಿಂಕ್ ಮಾಡೋಕ್ಕಾಗಲ್ಲ. ಸೊ ಇನ್ನೊಂದು, ಈಗ ನಾವು ಮಾಡೋವಂಥ ತಪ್ಪೇನಪ್ಪ ಅಂದರೆ, ಒಂದು ಕಂಪ್ನಿ ಅಂತ ನೀವು ಸೆಲೆಕ್ಟ್ ಮಾಡ್ತಾರೆ. ಎಕ್ಸಾಂಪಲ್, ಒಂದು ಕಂಪ್ನಿ ಅಂತ ಸೆಲೆಕ್ಟ್ ಮಾಡ್ತೀವಿ ಇನ್ವೆಸ್ಟ್ ಮಾಡೋದಕ್ಕೆ. ಆ ಕಂಪ್ನಿಗೆ ಇನ್ವೆಸ್ಟ್ ಮಾಡಬೇಕು ಅಂದಾಗ ಅದರದ್ದೇ ಆದಂತಹ ಬೇಸಿಕ್ ಥಿಂಗ್ಸನ್ನು ನೀವು ಅರಿತು ಇನ್ವೆಸ್ಟ್ ಮಾಡಬೇಕಾಗುತ್ತೆ. ಎಕ್ಸಾಂಪಲ್ಲು, ಕೆಲವೊಂದು ಕಂಪ್ನಿಗಳನ್ನ ನೀವು ಚೂಸ್ ಮಾಡಬೇಕಾದ್ರೆ ಸೋಷಿಯಲ್ ಮೀಡಿಯಾ ಅಂತ ಏನು ಹೇಳ್ತೀವಲ್ಲ ಅಲ್ಲಿ ತುಂಬ ಐಪ್ ಇರುತ್ತೆ, ತುಂಬ ಐಪ್ ಕ್ರಿಯೇಟ್ ಮಾಡಿರ್ತಾರೆ. ಆ ಒಂದು ಐಪಲ್ಲೂ ಸಹ ನಾವು ಇನ್ವೆಸ್ಟ್ ಮಾಡಿಬಿಡ್ತೀವಿ. ನನ್ನ ಪ್ರಕಾರ ಅದು ರಾಂಗ್ ಡಿಸಿಷನ್ ಅಂತ ಆಗುತ್ತೆ. ಬೈ ದಟ್ ಮೀನ್ ಟೈಮು ತುಂಬ ಜನ ದುಡ್ಡು ಮಾಡ್ತಾರೆ. ಹೇಗೆ ಅಂದರೆ, ಈ ಹೈಪ್ ಸ್ಟಾರ್ಟ್ ಆಗುತ್ತೆ, ಹೈಪ್ ಎಂಡ್ ಆಗೋ ಒಳಗಡೆ ಯಾರೆಲ್ಲ ಬುದ್ಧಿವಂತರು ಇರ್ತಾರೆ ಅವರು ಇನ್ವೆಸ್ಟ್ ಮಾಡಿರ್ತಾರೆ, ವಾಪಸ್ ತಗೊಂಡಿರ್ತಾರೆ. ಅದೇ ಕೊನೆಗೆ ಯಾರು ನನ್ನಂಥವ್ರು ನಿಮ್ಮಂಥವ್ರು ಹೋಗಿ ಸಿಗಾಕ್ತೀವಿ, ಆಗಲೇ ನೋಡಿ ಪ್ರಾಬ್ಲಮ್ಮು. ಮೇಜರಾಗಿ ನಾವು ಇನ್ವೆಸ್ಟ್ ಮಾಡಬೇಕಾದ್ರೆ ಯಾವುದೇ ಕಾರಣಕ್ಕೂ ಹೈಪ್ ಆಗಿರುವಂತಹ ಸ್ಟಾಕ್ಗಳ ಹಿಂದೆ ಹೋಗಬೇಡಿ. ಯಾವುದೇ ಸ್ಟಾಕ್ ನೀವು ತಗೊಂಡ್ರು ಅದರದ್ದು ಬೇಸಿಕ್ ಫಂಡಮೆಂಟಲ್ಸ್ ಅಂತ ಏನು ಹೇಳ್ತೀವಿ, ಟೆಕ್ನಿಕಲ್ ಅಂತ ಹೇಳ್ತೀವಿ. ಫಂಡಮೆಂಟಲಿ ಸ್ಟ್ರಾಂಗ್ ಇದೆಯಾ, ಟೆಕ್ನಿಕಲಿ ಸ್ಟ್ರಾಂಗ್ ಇದೆಯಾ, ಎರಡರಲ್ಲಿ ಒಂದಾದರೂ ಸ್ಟ್ರಾಂಗ್, ಅಟ್ಲೀಸ್ಟ್ ಶಾರ್ಟ್ ಟರ್ಮ್ ಗೇನಿಗಾದ್ರೂ ನಿಮಗೆ ಎರಡರಲ್ಲಿ ಒಂದು ಬೇಕಾಗುತ್ತೆ ಸ್ನೇಹಿತರೆ. ಈ ಫಂಡಮೆಂಟಲ್ ಅಂದರೆ ಏನು, ಟೆಕ್ನಿಕಲ್ ಅಂದರೆ ಏನು, ಅದೇ ಸಮ್ಟೈಮ್ಸ್ ಕ್ವಶನ್ನು. ಸುಮ್ಮನೆ ಫಂಡಮೆಂಟಲ್ ಅಂತ ಹೇಳ್ತೀನಿ, ಟೆಕ್ನಿಕಲ್ ಅಂತ ಹೇಳ್ತೀನಿ, ಏನಪ್ಪ ಇದು. ಹೌದು, ಫಂಡಮೆಂಟಲ್ ಅನಾಲಿಸಿಸ್ ಅಂತ ಇರುತ್ತೆ ಯಾವುದೇ ಒಂದು ಕಂಪ್ನಿಗಾದರೂ. ಬೇಸಿಕಲಿ ಫಂಡಮೆಂಟಲ್ ಅಂದರೆ ಕಂಪ್ನಿಯ ವ್ಯಾಲ್ಯೂಯೇಷನ್ ಇರ್ಬೋದು, ಕಂಪ್ನಿಯ ಅಸೆಟ್ ಇರ್ಬೋದು, ಕಂಪ್ನಿಯ ಸ್ಟ್ರಾಟಜೀಸ್ ಇರ್ಬೋದು, ಕಂಪ್ನಿಯ ಲಾಂಗ್ ಟರ್ಮ್ ಗೋಲ್ ಇರ್ಬೋದು, ಶಾರ್ಟ್ ಟರ್ಮ್ ಗೋಲ್ ಇರ್ಬೋದು. ಸೊ ಮತ್ತು ಕಂಪ್ನಿ ಮೇಜರ್ ಅಸೆಟ್ ವ್ಯಾಲ್ಯೂಯೇಷನ್ಸ್, ಇದು ನಿಮಗೆ ಫಂಡಮೆಂಟಲಿ
ಲಿಸ್ಟಲ್ಲಿ ಬರುತ್ತೆ. ಅಂದರೆ ಕಂಪ್ನಿಯವ್ರು ಏನು ಮಾಡ್ತಾವ್ರೆ, ಎಷ್ಟು ವರ್ಷದಿಂದ ಏನು ಮಾಡ್ತಾವ್ರೆ, ಮುಂದಿನ 5 ವರ್ಷಕ್ಕೆ ಅವ್ರದ್ದೇನು ಪ್ಲ್ಯಾನು, ಅಥವಾ ಇನ್ನು 2 ವರ್ಷಕ್ಕೆ ಏನು ಅವ್ರದ್ದು ಪ್ಲ್ಯಾನು. ಸೊ ಈ ರೀತಿಯಾದಂತಹ ವಿಷನ್ ಇರುವಂಥ ಇಂಪಾರ್ಟೆಂಟಾಗಿ ಕಂಪ್ನಿಯ ಡೆಬಿಟ್ ಎಷ್ಟಿದೆ, ಕ್ರೆಡಿಟ್ ಎಷ್ಟಿದೆ, ಡೆಬಿಟ್ ಈಕ್ವಿಟಿ ಎಷ್ಟಿದೆ. ಸೊ ಇದು ಸಮ್ಟೈಮ್ಸ್ ಬುಕ್ ವ್ಯಾಲ್ಯೂನು ಕುಕ್ಕು ಮಾಡಿರ್ತಾರೆ. ಕುಕ್ ಮಾಡೋದು ಅಂತ ಏನಂತ ಹೇಳಿದ್ನಲ್ಲ, ರಾಂಗ್ ಮಾಡೋ ಅಂಥದ್ದು ಇರುತ್ತೆ. ಅದು ಯಾವ ಕಂಡೀಷನ್ ನಾನು ಹೇಳಿದೆ, ತುಂಬ ಐಪ್ ಇರುತ್ತೆ. ಆ ಟೈಮಲ್ಲಿ ಸ್ನೇಹಿತರೆ ಈ ರೀತಿ ಆಗುವಂತಹ ಚಾನ್ಸಸ್ಗಳು ಭಾಳ ಇರುತ್ತೆ. ಸೊ ನೀವು ಇಂಥ ಒಂದು ಫಂಡಮೆಂಟಲ್ ಥಿಂಗ್ಸನ್ನು ರೀಡ್ ಮಾಡಿ, ಅವ್ರದ್ದು ಇನ್ವೆಸ್ಟರ್ ಕಾಲ್ಸ್ ಇರ್ಬೋದು, ಯಾರೆಲ್ಲ ಇನ್ವೆಸ್ಟ್ ಮಾಡಿದ್ದಾರೆ, ಎಷ್ಟು ಇನ್ವೆಸ್ಟ್ ಮಾಡಿದ್ದಾರೆ, ಪ್ರಮೋಟರ್ಸ್ ಯಾರಿದ್ದಾರೆ, ಪ್ರಮೋಟರ್ಸ್ ಎಷ್ಟು ಪರ್ಸೆಂಟೇಜ್ ಇದ್ದಾರೆ, ಪ್ರಮೋಟರ್ಸ್ ಬ್ಯಾಕ್ಗ್ರೌಂಡ್ ಏನು. ಸೊ ಇಂಥ ಒಂದು ಬೇಸಿಕ್ ವಿಷಯಗಳೇನು ಹೇಳ್ತೀವಲ್ಲ, ಇದು ಭಾಳ ಇಂಪಾರ್ಟೆಂಟ್ ಆಗಿರುತ್ತೆ ಯಾವುದೇ ಒಂದು ನಾವು ಈಕ್ವಿಟಿಲಿ ಇನ್ವೆಸ್ಟ್ ಮಾಡಬೇಕು ಅಂದರೆ. ಸೊ ನಿಮ್ಗೆ ಅನ್ನಿಸ್ಬೋದು ಇದೆಲ್ಲ ಎಲ್ಲಿ ಸಿಗುತ್ತೆ ನೋಡಬೇಕು. ತುಂಬ ನಿಮಗೆ ಕಂಪ್ನಿ ವೆಬ್ಸೈಟಲ್ಲಿ ಹೋದ್ರೂ ಸಿಗುತ್ತೆ, ಅಥವಾ ಕಂಪ್ನಿದು ಡೀಟೇಲ್ಸ್ ಬೇರೆ ಕಡೆ ಬೇಕಾದರೂ ನೀವು ರಿಸರ್ಚ್ ಮಾಡಬೇಕು. ಅದನ್ನು ನೀವು ರಿಸರ್ಚ್ ಮಾಡಬೇಕು. ಹಾಗೇ ತುಂಬ ಬ್ರೋಕರೇಜ್ ಫರ್ಮ್ಸ್ ಇರುತ್ತೆ. ಸೊ ಈ ರೀತಿಯಾಗಿ ಮೊದಲನೇ ಒಂದು ವಿಷಯ, ಫಂಡಮೆಂಟಲಿ ಸ್ಟ್ರಾಂಗ್ ಇದೆಯಾ ಒಂದು ಆರ್ಗನೈಸೇಷನ್ನು ಅಂತ ನೋಡಬೇಕಾಗುತ್ತೆ. ಸೊ ಇಷ್ಟೆಲ್ಲ ಇರುತ್ತೆ. ಇಷ್ಟೆಲ್ಲ ಇದ್ದಾಗ ಮತ್ತೆ ನಾವು ಇನ್ವೆಸ್ಟ್ ಎಷ್ಟು ಮಾಡಬೇಕು, ಅದು ನಿಮ್ಮ ಒಂದು ಸ್ಟ್ರಾಟಜಿ. ಬಟ್ ಸ್ಟಿಲ್ ಯಾವುದೇ ಕಾರಣಕ್ಕೂ ನಿಮ್ಮ ಒಂದು ಸೇವಿಂಗ್ಸನ್ನು ತೆಗೆದು ಮಾಡ್ತೀನಿ ಅನ್ನೋದು ನಿಮ್ಮ ಧೈರ್ಯ. ಬಟ್ ನೋಡಿ ಅದು ಹೆಂಗೆ ಮ್ಯಾನೇಜ್ ಮಾಡ್ತೀರಾ ಅಂತ. ಬಟ್ ನೀವು ಇನ್ವೆಸ್ಟ್ ಮಾಡೋಕ್ಕಿಂತ ಮುಂಚೆ ಈ ಒಂದು ಬ್ಯಾಕ್ಗ್ರೌಂಡ್ ಅನ್ನೋದನ್ನು ಭಾಳ ಸ್ಟ್ರಾಂಗಾಗಿ ಚೆಕ್ ಮಾಡ್ಕೊಳ್ಳಿ. ನೆಕ್ಸ್ಟು ಟೆಕ್ನಿಕಲಾಗಿ ಹೋದರೆ, ಟೆಕ್ನಿಕಲಿ ಅಂದರೆ ಅದಕ್ಕೆ ತುಂಬ ಇರುತ್ತೆ ಬಿಡಿ. ಟೆಕ್ನಿಕಲಿ ರಿಸರ್ಚ್ ಮಾಡಬೇಕು ಅಂದರೆ ದೇರ್ ಆರ್ ಲಾಟ್ ಆಫ್, ತುಂಬ ಜನ ಗ್ರಾಫ್ ನೋಡ್ತಾರೆ, ತುಂಬ ಜನ ಅನಾಲಿಟಿಕ್ಸ್ ನೋಡ್ತಾರೆ, ತುಂಬ ಜನ ಅನೇಕ ಫಾರ್ಮುಲಾಗಳು ಹಾಕ್ತಾರೆ. ಬಟ್ ಟೆಕ್ನಿಕಲ್ಲಿ ಯಾರು ಅನಲೈಸ್ ಮಾಡ್ತಾರೆ ಅವರು ತುಂಬ ಸ್ಟ್ರಾಂಗ್ ಇರಬೇಕಾಗುತ್ತೆ. ಮತ್ತು ಇನ್ನೂ ನಾನು ಫಂಡಮೆಂಟಲ್ಲು ಟೆಕ್ನಿಕಲ್ ಮ್ಯಾಚ್ ಮಾಡೋಕ್ಕೆ ಹೋದರೆ ಹೆಂಗೆ ಅಂದರೆ, ಈಗ ಸೇಲ್ಸ್ ಎಷ್ಟಾಗ್ತಾಯಿದೆ, ಈಗ ಈ ಕ್ವಾರ್ಟರ್ ಎಷ್ಟಿದೆ, ನೆಕ್ಸ್ಟ್ ಕ್ವಾರ್ಟರ್ ಅವ್ರದ್ದು ಎಷ್ಟಾಗ್ಬೋದು, ಇನ್ನು ಇಯರ್ಲಿ ಎಷ್ಟಾಗುತ್ತೆ. ಸೊ ಈ ರೀತಿ ಎಲ್ಲ ಒಂದು ವಿಷಯಗಳನ್ನ ತಾವು ಗ್ರಹಿಸಿ ಚೆಕ್ ಮಾಡಿ ಆನಂತರ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡೋದಾಗಲಿ ಏನೇ ಮಾಡೋದನ್ನು ಸ್ವಲ್ಪ ಕೇರ್ಫುಲ್ಲಾಗಿರಿ ಅಂತ ಹೇಳ್ಬೋದು. ಇನ್ನು ನಾನು ಆಗಲೇ ಹೇಳಿದಾಗೆ, ಈಗ ಈ ಇನ್ವೆಸ್ಟ್ಮೆಂಟಿಗೆ ಮಾರ್ಕೆಟ್ ಫ್ಯಾಕ್ಟ್ರು ಭಾಳ ಇಂಪಾರ್ಟೆಂಟ್ ಆಗುತ್ತೆ. ನೀವು ನೋಡ್ಬೋದು, ಎಲ್ಲೋ ಸಡನ್ನಾಗಿ ಏನೋ ಇರುತ್ತಪ್ಪ, ಸಡನ್ನಾಗಿ ಬೆಂಕಿ ಬಂದ್ಬಿಡ್ತು ಅವಾಗ ಅಲ್ವಾ. ಎಕ್ಸಾಂಪಲ್ ವಾರ ಆಯಿತು, ಅವೆಲ್ಲ ಶಾರ್ಟ್ ಟರ್ಮ್ ಆಗ್ಬೋದು. ಇಂಥ ಒಳ್ಳೆ ಜಾಗ, ಒಳ್ಳೆ ಪ್ಲೇಸ್ ಅಂತ ನೀವು ಡಿಸೈಡ್ ಮಾಡಿದ್ಮೇಲೆ ಅದು ಶಾರ್ಟ್ ಟರ್ಮ್ ಇರುತ್ತೆ ಅಂದ್ಕೊಂಡಿದ್ದೀನಿ. ಸೊ ಅಂಥದ್ದು ಫ್ಯಾಕ್ಟರ್ ಇರುತ್ತೆ. ನಾವು ಶಾರ್ಟ್ ಟರ್ಮ್ ಲಾಂಗ್ ಟರ್ಮ್ಗೆ ಏನಂತ ಹೇಳೋದಕ್ಕೆ ಇದೆಲ್ಲ ಇಂಪಾರ್ಟೆಂಟ್ ಆಗುತ್ತೆ. ಶಾರ್ಟ್ ಟರ್ಮಿಗೆ ಯುದ್ಧ ಆಯಿತು, ಅದು ನಾವೇನು ಮಾಡೋಕ್ಕಾಗಲ್ಲ. ಅನ್ಅವಾಯ್ಡಬಲ್ ಕಾಸಸ್ ಅಂತ ಏನು ಹೇಳ್ತೀವಲ್ಲ, ಇದು ಈ ಥರ ಆಗೋಂಥದ್ದು. ಸೊ ಇದಲ್ದೇ ಸಹ ನೀವು ನೆಕ್ಸ್ಟು ಮ್ಯೂಚುವಲ್ ಫಂಡ್ಸ್ ಇರ್ಬೋದು, ಅಂಥ ಕಡೆ ನೀವು ಇನ್ವೆಸ್ಟ್ ಮಾಡ್ಬೋದು. ಬಟ್ ಅದೆಲ್ಲ ಲಾಂಗ್ ಟರ್ಮು, ಮತ್ತು ಅದನ್ನು ನೀವು ನೋಡಿದಾಗೆ ಮಾರ್ಕೆಟ್ ಲಿಂಕ್ಡ್ ಆಗಿದ್ದರೆ ತುಂಬ ಫ್ಯಾಕ್ಟರ್ಸ್ ಇರುತ್ತೆ. ಎಲ್ಲಿ ಮ್ಯೂಚುವಲ್ ಫಂಡ್ ಇನ್ವೆಸ್ಟ್ ಮಾಡ್ತಾರೆ, ಯಾರು ಹ್ಯಾಂಡಲ್ ಮಾಡ್ತಾರೆ ಮ್ಯೂಚುವಲ್ ಫಂಡ್ಸ್ಗಳನ್ನ. ಸೊ ಅದೆಲ್ಲ ಫ್ಯಾಕ್ಟರ್ಸನ್ನು ನೀವು ಚೆಕ್ ಮಾಡಿಕೊಂಡು ನಿಮ್ಮ ಹಣವನ್ನು ಕೇರ್ಫುಲ್ಲಾಗಿ ಯೂಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ಒಂದು ವಿಷಯ ಮುಗಿಸ್ತಿದ್ದೀನಿ. ವಿಷಯ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.